ಕ್ಷೇತ್ರ ಅಂತ ಹೇಳುವಂಥದ್ದು ಮೂಲ ಕ್ಷೇತ್ರ. ಅಲ್ಲಿ ಅನೇಕ ಪವಾಡಗಳೇ ನಡೆದಿದೆ. ಯಾಕಂತ ಹೇಳಿದ್ರೆ ಕೊರಗಜ್ಜೆ ಕ್ಷೇತ್ರದಲ್ಲಿ ನಡೆದಂತ ಪವಾಡ ಬೇರೆ ಎಲ್ಲಿಯೂ ನಡೆಯಲಿಲ್ಲ. ದೈವ ಅಂತ ಹೇಳಿದ್ರೆ ಕೊರಗಜ್ಜ, ಕೊರಗಜ್ಜ ಅಂತ ಹೇಳಿದ್ರೆ ದೈವದ ಕ್ಷೇತ್ರದಲ್ಲಿ ಬಹಳಷ್ಟು. ಯಾಕಂತ ಹೇಳಿದ್ರೆ ಈ ಪವಾಡ ಕ್ಷೇತ್ರ ಅಂತ ಹೇಳಿದ್ರೆ, ಪ್ರವಾಡ ಅಂತ ಹೇಳಿದ್ರೆ ಅಲ್ಲಿ ಯಾವ ಕಳೆದು ಹೋದ ವಸ್ತುಗಳುಂಟು ಅದು ಕೊರಗಜ್ಜನಲ್ಲಿ ಬೇಡಿಕೊಂಡ್ರೆ ಅದು ಎಲ್ಲರಿಗೂ ಸಿಕ್ಕೇ ಸಿಕ್ಕಿದೆ. ಆದ್ರಿಂದ ಬಹಳಷ್ಟು ಕಾರಣವಾದಂತಹ ಒಂದು ಕೊರಗಜ್ಜೆ ಕ್ಷೇತ್ರ ಅಲ್ಲಿಂದ ಪ್ರಾರಂಭವಾದ್ದು. ಈಗ ನಮ್ಮ ಕರಾವಳಿಯ ಬೇರೆ ಬೇರೆ ಕಡೆಗಳಲ್ಲಿ ಹಲವಾರು ಕೊರಗಜ್ಜ ಕ್ಷೇತ್ರ ಸ್ಥಾಪನೆಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಒಂದು ನಮ್ಮ ಈ ಕೊರಗಜ್ಜ ಕೆದೂರು ಮತ್ತು ಬೇಳೂರು ಪರಿಸರದಲ್ಲಿ ಒಂದು ಕೊರಗಜ್ಜ ಕ್ಷೇತ್ರ ಸ್ಥಾಪನೆಯಾಗಿ ಒಂದು 5 ವರ್ಷ ಆಗಿದೆ. ಹಾಗೆ ಇಲ್ಲಿಯೂ ಕೂಡ ಬಹಳಷ್ಟು ಪವಾಡಗಳು ನಡೆದಿದೆ ಅಂತ ಹೇಳಿ ನನಗೆ ವೈದ್ಯರು ಅವರು ಹೇಳಿದರು. ಖಂಡಿತವಾಗಿ ಹೌದು, ಇದೊಂದು ಪುಣ್ಯ ಕ್ಷೇತ್ರ. ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿನ, ಈಗಾಗಲೇ ಅಭಿವೃದ್ಧಿ ಕೊಡ್ತಾ ಇದೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ. ಅದಕ್ಕೆ ಬೇಕಾದಂತ ಸಹಾಯವನ್ನು ಎಲ್ಲರೂ ಭಕ್ತಾಭಿಮಾನಿಗಳು ಸಹಕಾರ ನೀಡಿ ಈ ಒಂದು ಕ್ಷೇತ್ರ ಅಲ್ಲಿ ಉತ್ತರನಲ್ಲಿ ಯಾವ ರೀತಿ ನಡೆದಿದೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಮುಂದುವರೆದು ಈ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಗೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಕ್ಷೇತ್ರಕ್ಕೆ ಬಂದಂತ ಎಲ್ಲಾ ಭಕ್ತಾಭಿಮಾನಿಗಳಿಗೂ ಕೊರಗಜ್ಜನ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಿಗೂ ಕೊರಗಜ್ಜನ ಆಶೀರ್ವಾದ ಸದಾ ಆಗಿರಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ಈ ಕ್ಷೇತ್ರವು ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವಂತೆ ಅನೇಕ ಕಡೆಗಳಲ್ಲಿ ಕೊರಗಜ್ಜೆ ಕ್ಷೇತ್ರ ಸ್ಥಾಪನೆಯಾಯಿತು. ಈ ನೆಲೆಯಲ್ಲಿ ಕಳೆದ 5 ವರ್ಷಗಳಿಂದ ಕಿದೂರಿನಲ್ಲಿ ಕೂಡ ಬೈಕು ಸುಂದರ ಮತ್ತು ಅನೇಕ ಭಕ್ತಾದಿಗಳ ನೆರವಿನಿಂದ ಸಹಕಾರದಿಂದ ಈ ಕ್ಷೇತ್ರ ಇಲ್ಲಿ ತಲೆ ಎತ್ತಿದೆ. ಕೊರಗಜ್ಜೆ ಅಂದರೆ ಅತಿ ಸರಳವಾದ ದೈವ. ಜನರಿಗೆ ಏನೇ ಕಷ್ಟ ಕಾರ್ಪಣೆ ಬಂದರೂ ಕೂಡ ಸರಳ ರೀತಿಯಲ್ಲಿ ಸಣ್ಣ ಸೇವೆಯನ್ನು ಕೊಟ್ಟು ಕೂಡ ತೃಪ್ತಿಗೊಂಡು ಭಕ್ತರ ಮೇಲೆ ಅನುಕರಣೆ ತೋರಿ ಭಕ್ತರ ಕಷ್ಟ ಕಾರ್ಪಣೆಗಳನ್ನು ನಿವಾರಿಸುವ ದೈವ ಕೊರಗಜ್ಜ ದೈವ. ನಮ್ಮಲ್ಲಿ ಯಾವುದೇ ಒಂದು ವಸ್ತು ಕಳೆದು ಹೋದರೆ ಕೊರಗಜ್ಜನಿಗೆ ಒಂದು ವೀಳ್ಯದೆಲೆ ನಾವು ಬಾವಿಗಡ್ಡೆ ಮೇಲಿಟ್ಟರೆ ಆ ಕಳೆದು ಹೋದ ವಸ್ತು ಸಿಗ್ತದೆ. ನೋಡಿ, ಎಷ್ಟು ಸರಳ, ಎಷ್ಟು ಸಣ್ಣ ಒಂದು ಹಟ್ಟಿಯಲ್ಲಿ ದೊಡ್ಡ ವಸ್ತು ಕಳೆದು ಕೂಡ ಸಿಗ್ತದೆ. ಇದು ಕೊರಗಜ್ಜನ ಒಂದು ಮಹಿಮೆ. ಈ ಒಂದು ದೃಷ್ಟಿಯಿಂದ ತಾವೆಲ್ಲರೂ ಕೊರಗಜ್ಜನ ಮೇಲೆ ಭಕ್ತಿ ಇಟ್ಟುಕೊಂಡು ಇಲ್ಲಿವರೆಗೆ ಬಂದು ಅನೇಕ ಸೇವೆಗಳನ್ನು ಕೊಡ್ತಾ ಇದ್ದೀರಿ. ನಿಮಗೆ ಶ್ರೀ ಕೊರಗಜ್ಜನು ಕರುಣಿಸಲೆಂದು ಹಾರೈಸ್ತೇನೆ. ಇದರ ಜೊತೆಯಲ್ಲಿ ಈವಾಗಲೇ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಈ ದೇವಸ್ಥಾನದ ವಿಶಾಲವಾದ ಒಂದು ವಾಲ್ ಕೂಡ ಇವಾಗ ಕೆಲಸ ನಡೀತಾ ಇದೆ. ಈ ಒಂದು ದೇವಸ್ಥಾನದ ಹಾಲು ಪೂರ್ಣಗೊಳ್ಳಲು ನಮ್ಮ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ತಾವೆಲ್ಲರೂ ಹೆಚ್ಚಿನ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಟ್ಟಡವನ್ನು ಸಂಪೂರ್ಣಗೊಳಿಸುವರೆ ದೇವಸ್ಥಾನದ ಪರವಾಗಿ ವಿನಂತಿಸಿಕೊಳ್ತೇನೆ. ನಿಮಗೆಲ್ಲರಿಗೂ ಶ್ರೀ ಕೊರಗಜ್ಜನು ಆಯಗಾರ ದೇವಸ್ಥಾನ ಕೊಟ್ಟು ಒಳ್ಳೆಯದು ಮಾಡಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಗಳು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ.